ಹಲೋ ಎವ್ರಿವನ್, ದೇವರ ನೆನೆಯುತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ ಫ್ರೂಟ್ ನೋಡ್ದೆ ಇವತ್ತು. ಹಾಗಾಗಿ ಅದನ್ನು ತೊಗೊಂಬಂದು ಏನಾದರೂ ರೆಸಿಪಿ ಮಾಡೋಣ ಅನ್ನೋಷ್ಟೊತ್ತಿಗೆ ತುಂಬ ಆಸೆ ಆಯಿತು ತಿನ್ನಬೇಕು ಅಂತ. ಹಾಗಾಗ್ಬಿಟ್ಟು ಅದನ್ನು ಹೆಚ್ಕೊಂಡು ಚಟ್ಪಟಾ ರೀತಿಯಲ್ಲಿ ತಿನ್ನೋಣ ಅಂತೇಳಿ. ಹುಳಿ ಇರುತ್ತಲ್ವ, ತಿನ್ನಲಿಕ್ಕೇನೋ ಒಂಥರ ಮಜಾ ಇರುತ್ತೆ. ಹಾಗಾಗಿ ನಾನು ಈ ಒಂದು ರೆಸಿಪಿನ ಮಾಡಿಕೊಂಡು ತಿಂದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಇದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ, ಅದು ಕೂಡ ರೆಸಿಪಿ ನಾನು ಹಾಕ್ತೀನಿ. ಜಸ್ಟ್ ಈ ಒಂದು 5 ನಿಮಿಷದಲ್ಲಿ ಆಗಿರುವಂಥ ಚಟ್ಪಟ ಒಂದು ರೆಸಿಪಿನ ನೋಡ್ಕೊಳ್ಳಿ. ನಿಮಗೆ ಯಾವತ್ತಾದರೂ ಹಣ್ಣು ಸಿಕ್ತು ಅಂದರೆ ತಿನ್ನೋದಕ್ಕೆ ಮಾತ್ರ ರೆಡಿಯಾಗಿರಿ. ಈ ಥರ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಆ ಥರನೂ ಅದೇ ಥರನೇ ಸೇಮ್ ಇರುತ್ತೆ. ತುಂಬಾ ರುಚಿಯಾಗಿರುವಂತಹ ಒಂದು ಹಣ್ಣು. ಇದರಿಂದ ಜಾಮ್ ಮಾಡ್ತಾರೆ, ಸಾರು ಮಾಡ್ತಾರೆ, ಹಾಗೆಯೇ ಉಪ್ಪಿನಕಾಯಿ ಮಾಡ್ತಾರೆ, ಇನ್ನೂ ಬೇರೆ ಬೇರೆ ವೆರೈಟಿ ಮಾಡ್ತಾರೆ. ತುಂಬ ಜನ ಇದೇ ಥರನೇ ಈಸಿಯಾಗಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ. ಅದು ಸುಮಾರು ಜನ ಬಾಯಲ್ಲಿ ಕೇಳಿದ್ದೀನಿ ನಾನು, ಆ ಥರ ತಿಂದರೆ ಇನ್ನೂ ಮಜಾ ಸಿಗುತ್ತೆ ಅಂತ. ನಾವು ಚೈಲ್ಡ್ಹುಡ್ ಡೇಸಲ್ಲಿ ಇದನ್ನು ತುಂಬಾ ತಿಂದು ಎಂಜಾಯ್ ಮಾಡಿದ್ದೀವಿ. ನೀವು ಹಾಗೆ ಮಾಡಿದ್ರಾ? ನೀವು ನಿಮ್ಮ ಮನೆಯಲ್ಲಿ ಈ ಫ್ರೂಟಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ, ನಾನು ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.